ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಪಾತ್ರೆಗೆ ನಾನು 2 ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದೇ ದೋಸೆ ಅಕ್ಕಿ ಆಗಿರಲಿ ಅಥವಾ ರೇಷನ್ ಅಕ್ಕಿ ಆಗಿರಲಿ, ದಪ್ಪಕ್ಕಿ ಯಾವುದಾದ್ರೂ ಓಕೆ. ಅದಕ್ಕೆ ಈಗ ನೋಡಿ, ನೀರು ಹಾಕ್ಬಿಟ್ಟು ಚೆನ್ನಾಗಿ 1-2-3 ಸಾರಿ ತೊಳ್ಕೊಂಡು ಪುನಃ ಬೇರೆ ನೀರನ್ನು ಹಾಕಿ ಕನಿಷ್ಠ ಪಕ್ಷ 3 ಗಂಟೆ ಆದರೂ ನೆನೆಯೋದಕ್ಕೆ ಅಂತ ಇಟ್ಕೊಳ್ಳಿ. ಹಾಗೆ ಅರ್ಧ ಕಪ್ ಆಗುವಷ್ಟು ನಾನು ತಿಳು ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ರುಬ್ಬೋದಕ್ಕೆ ಒಂದು 10 ನಿಮಿಷ ಇರುವಾಗ ಇದನ್ನು ನೀರು ಹಾಕಿ ನೆನೆಸಿಟ್ಕೊಳ್ಳಿ. ನೀವು ಮೀಡಿಯಮ್ ಸೈಜ್ ಅವಲಕ್ಕಿನ ತೊಗೊಂಡಿದ್ರೆ ಒಂದು 15-20 ನಿಮಿಷ ಮೊದಲು ನೆನೆಸಿಟ್ಕೊಳ್ಳಿ ರುಬ್ಬೋದಕ್ಕೆ ಮುಂಚೆ, ಓಕೆನಾ. ಹಾಗೆ ನೋಡಿ, ನೆಕ್ಸ್ಟು ಹಳ್ಳಿಯಲ್ಲಿ ಬೆಳೆದಿರುವಂತಹ ಸೌತೆಕಾಯಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನು ಅದನ್ನು ಸೈಡೆಲ್ಲ ತೆಗೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಟೈಮ್ಗೆ ತುಂಬ ಸೌತೆಕಾಯಿಗಳಾಗ್ತವೆ ಹಳ್ಳಿಯಲ್ಲಿ. ಮತ್ತು ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ಮಧ್ಯದಲ್ಲಿ ಏನು ತಿರುಳಿರುತ್ತೆ ಅಲ್ವಾ, ಆ ತಿರುಳೆಲ್ಲ ತೆಕ್ಕೊಳ್ಳೋಣ. ಯಾಕಂದರೆ ಕೆಲವೊಂದು ಸಾರಿ ಕಹಿ ಬರುತ್ತೆ. ಮತ್ತೇನಂದರೆ ಅದಕ್ಕೆ ಬೀಜ ಸ್ವಲ್ಪ ಇದೆಲ್ಲ ಬೆಳೆದಿರುವಂತಹ ಸೌತೆಕಾಯಿ ಅಲ್ವಾ, ಅದಕ್ಕೋಸ್ಕರ ನಾನು ಬೀಜ ಎಲ್ಲ ತೆಗೆದಿದ್ದೀನಿ. ಇದನ್ನೇ ನೀವು ಗಾರ್ಡನ್ನಲ್ಲಿ ಸೋಕಿದ್ರೆ ಕೂಡ ಕೆಲವೊಂದು ಗಿಡಗಳು ಹುಟ್ಟಿ ಬರ್ತವೆ. ಹಾಗೆ ನೋಡಿ, ಈ ಕಡೆಗೆ ನಾನು ಅದೆಲ್ಲ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಾದ್ಮೇಲೆ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಮತ್ತು ನೋಡಿ, ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಲ್ವಾ, ದೋಸೆ ರುಬ್ಬೋದಕ್ಕೆ ಬೇರೆ ನೀರು ಬೇಕೇ ಆಗೋದಿಲ್ಲ, ಓಕೆನಾ. ಹಾಗೆ ನೋಡಿ, ಈ ಕಡೆಗೆ 3 ಅವರ್ ಆಯಿತು. ಇದು ಅಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ನೀರೆಲ್ಲ ಇಳಿಸ್ಬಿಟ್ಟು 2.5 ಕಪ್ ಆಗುವಷ್ಟು ನಾನು ತುರ್ಕೊಂಡಿರೋಂತಹ ಸೌತೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ 2 ಕಪ್ಪು ಕೊಚ್ಚಲು, ಹಾಗೆ ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. 1-2-3 ಚಮಚ ಆಗುವಷ್ಟು ಕೊತ್ತಂಬರಿ, 1-2 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಅರಿಶಿನ, ಮತ್ತು 1-5-6 ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸು, ಒಂದು ಸ್ವಲ್ಪ ಶುಂಠಿ, ಇವಿಷ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ನಾವು ಆಗಲೇ ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಿ ಅಲ್ವಾ, ಆ ಅವಲಕ್ಕಿ ಕೂಡ ಒಂದು ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸೌತೆಕಾಯಿ ಆಲ್ರೆಡಿ ಸುಮಾರಷ್ಟು ನೀರಿನ ಅಂಶ ಇರುತ್ತೆ ಅಲ್ವಾ ಅದರಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಒಂದೇ ಸಾರಿ ಮಿಕ್ಸಿ ಜಾರ್ಗೆ ಹಿಡಿಸಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಗ್ರೈಂಡರ್ಗೆ ಹಾಕೋದಿದ್ರೆ ಹಾಗೇ ಒಂದೇ ಬ್ಯಾಚ್ಗೆ ರುಬ್ಕೊಳ್ಬೋದು. ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇರೋದ್ರಿಂದ 2 ಬ್ಯಾಚಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ, 1 ಬ್ಯಾಚು ನೈಸಾಗಿ ರುಬ್ಕೊಂಡು ಬರ್ತಾ ಇದ್ದೀನಿ. ತುಂಬ ನೈಸಾಗಿ ರುಬ್ಕೊಳ್ಳಿ, ದೋಸೆ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಉಳಿದಿರುವಂತಹ ಅಕ್ಕಿ ಮಿಶ್ರಣವನ್ನು, ಸೌತೆಕಾಯಿ ಎಲ್ಲ ಹರಿದಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೈಸಾಗಿ ರುಬ್ಕೊಂಡು ಬರೋಣ. ಮತ್ತು ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ಸೌತೆಕಾಯಿ ವಾರ ಅಂತ ಮಾಡಿದ್ದೆ, ಗೊತ್ತಿದೆಯಾ? ನೋಡಿ, ಈಗೆಲ್ಲ ಹಿಟ್ಟನ್ನು ರುಬ್ಬಿ ಒಂದೇ ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ 2 ಬ್ಯಾಚಲ್ಲಿ ರುಬ್ಬಿರ್ತೀವಿ ಅಲ್ವಾ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳಿ ಈ ಹಿಟ್ಟನ್ನು. ಹಾಗೆ ಮುಚ್ಚಳ ಮುಚ್ಚಿ ಇದನ್ನು ಫರ್ಮೆಂಟ್ ಆಗೋದಕ್ಕೆ 6-7 ಗಂಟೆಗಳ ಕಾಲ ಆದರೂ ಬಿಟ್ಬಿಡಿ. ಸೊ ನೀವು ರಾತ್ರಿ ರುಬ್ಬಿಟ್ರೆ ಬೆಳಗ್ಗೆ ಮಾಡ್ಬೋದು, ಓಕೆನಾ. ಆಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚಳಿ ಇತ್ತು ಅಂತಾದರೆ ಒಂದು ಸ್ವಲ್ಪ ಬೇಗನೆ ರುಬ್ಬಿಟ್ಕೊಳ್ಳಿ, 7 ಗಂಟೆ ಹಾಗೆ ರುಬ್ಬಿಟ್ಕೊಳ್ಳಿ. ನೆಕ್ಸ್ಟ್ ಡೇಗೆ ಕರೆಕ್ಟಾಗಿ ಇರುತ್ತೆ. ಹಿಟ್ಟಿನ ಹದನ ನೋಡಿಕೊಂಡು, ದೋಸೆ ಹಿಟ್ಟಿನ ಹದಕ್ಕೆ ಈಗ ನೀವು ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸೌತೆಕಾಯಿ ರಸ ಇದ್ದರೆ ಅದನ್ನೇ ಕೂಡ ಹಾಕ್ಕೊಳ್ಬೋದು, ಯಾವುದಾದ್ರೂ ಓಕೆ. ಆಮೇಲೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರು ಗೋಲ್ಡನ್ ಬ್ರೌನ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಆಗಲೇ ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್, ಸೌತೆಕಾಯಿ ವಾರ ಅಂತ ಮಾಡಿದ್ದೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ವಾರದ 7 ದಿನ ನಾನು 7 ರೀತಿ ಸೌತೆಕಾಯಿ ಅಡುಗೆಗಳನ್ನು ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ನೋಡ್ಕೊಳ್ಬೋದು. ಹಾಗೆ ನೋಡಿ, ಕಾದಿರುವಂತಹ ಕಾವಲಿ ಮೇಲೆ ನಾನು ಈಗ ದೋಸೆನ ಹೊಯ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಒಂದು ಸ್ವಲ್ಪ ನೋಡಿ, ಅದು ಹಾಕಿದ ತಕ್ಷಣ ಫುಲ್ ಕಣ್ಣು ಆಗಿ ಬರುತ್ತೆ. ಮತ್ತು ಅದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ನೋಡಿ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ ಎಲ್ಲ
ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ನೀವು ಇದನ್ನು ಸೆಟ್ ದೋಸೆ ಥರ ಮಾಡ್ತೀರಿ ಅಂತಾದರೆ ಹಿಟ್ಟಿಗೆ ಕೂಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಳ್ಳು ಎಲ್ಲ ಸೇರಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮಾಡಿದರೂ ಕೂಡ ತಿಳುವಾಗಿ ಮಾಡ್ತೀರಿ, ಮಸಾಲೆ ದೋಸೆ ಥರ ಮಾಡ್ತೀರಿ ಅಂತಾದರೆ ಈ ಥರ ಮಾಡ್ಕೊಳ್ಬೋದು. ಆಮೇಲೆ ನೋಡಿ ಚೆನ್ನಾಗಿ ಒಂದ್ಸಾರಿ ಕಾವಲಿಯಿಂದ ಈ ಥರ ನೀವು ಇದು ಮಾಡಿಬಿಟ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಈ ರೀತಿ ಸೌತೆಕಾಯಿ ಮಸಾಲೆ ದೋಸೆನ ಮಾಡಿ ನೋಡಿ, ಮತ್ತು ಹೇಗೆ ಬಂದಿತ್ತು ಹೇಳೋದನ್ನು ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ನೀವು ಯಾವ ಕಡೆಯಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಮಗೆ ತುಂಬ ಪ್ರೋತ್ಸಾಹಕವಾಗಿರುತ್ತೆ. ಹಾಗೆ ಇವತ್ತಿನ ಈ ಸೌತೆಕಾಯಿ ಮಸಾಲೆ ದೋಸೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.